ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾ ಇದೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅನುಪಮ ಸೀರಿಯಲಲ್ಲಿ ಅನುಜ್ ಮತ್ತು ಅನುಪಮ ಪಾನಿಪುರಿ ತಿಂತಿದ್ದಾರೆ. ಪಾನಿ ಹಾಕಿಸ್ಕೊಂಡು ಪುರಿನ ಬಾಯಿಗೆ ಹಾಕ್ಕೊಳ್ತಾ ಇದ್ದಾರೆ ಇಬ್ಬರೂ. ತುಂಬಾ ಖುಷಿಪಟ್ಟು ತಿನ್ನೋವಂಥ ಟೈಮಿಗೆ ತಿನ್ಕೊಂಡು ಅಲ್ಲಿಂದ ಮುಂದಕ್ಕೆ ಬರ್ತಾರೆ. ಎಲ್ಲೋ ಹೋಗಿರ್ತಾರೆ ಮತ್ತು ಅವರಿಗೆ ಆರ್ಡ್ರ್ ಬೇರೆ ಅನುಪಮ ಕಿಚನ್ದು ಅಡುಗೆದು ಬಂದಿರುತ್ತೆ ಬೇರೆ. ಆಮೇಲೆ ಅನುಜಿಗೆ ಬೇರೆ ಕೆಲಸ ಬೇರೆ ಸಿಕ್ಕಿರುತ್ತೆ. ಈ ಎಲ್ಲ ಖುಷಿಗೂ ಅವರು ಆ ಪಾನಿಪುರಿ ತಿನ್ಕೊಂಡು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಅನುಜ ಅನುಪಮ ಕೈ ಹಿಡ್ಕೊಂಡು ಪ್ರೀತಿ ವಿಷಯ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅವರು ಹೊರಡಬೇಕು ಅನ್ನುವಾಗ ಯಾರೋ ಬಂದು ಗಾಡಿನಲ್ಲಿ ಗುದ್ದು ಬಿಡ್ತಾರೆ. ಗುದ್ದಿದಾಗ ಅವರಿಬ್ಬರು ಹಾಕ್ಕೊಂಡಿರೋಂಥ ಲಾಕೆಟ್ಗಳು ಕಟ್ಟಾಗಿ ಉದುರೋಗ್ತವೆ. ಒಬ್ರು ಆ ಕಡೆ ಒಬ್ರು ಈ ಕಡೆ ಬೀಳ್ತಾರೆ. ಕಟ್ಟಾಗಿ ಉದುರೋದಾಗ ಅನುಪಮ ಗಾಬರಿಯಾಗಿ ಮೇಲೆದ್ದು ನನ್ನ ಲಾಕೆಟ್ಟು ಕಟ್ಟಾಯಿತು ಅಂತೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಲ್ಲಿ ಏನಾಗಲ್ಲ ಬಿಡು, ಅದನ್ನು ಸರಿ ಮಾಡಿಸಿದ್ರೆ ಆಯಿತು ಅಂತ ಅನುಜ ಹೇಳ್ತಾ ಇರ್ತಾನೆ. ಆದರೆ ಅನುಜದ್ದು ಕೂಡ ಲಾಕೆಟ್ಟು ಕಟ್ಟಾಗಿರುತ್ತೆ. ಇದನ್ನು ನೋಡಿಬಿಟ್ಟು ಇದೇನು ಇಬ್ಬರದು ಕಟ್ಟಾಗಿಬಿಟ್ಟಿದೆಯಲ್ಲ ಅಂಥೇಳಿ ಗಾಬರಿ ಆಗ್ತಾಳೆ. ಮತ್ತು ಆ ಇಬ್ಬರೂ ಹಂಗೆ ಅಂದ್ಕೊಂಡು ಸ್ವೀಟು ಹಣ್ಣು ಹೂವು ಎಲ್ಲ ತೊಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಆ ವಿಷಯನ ಎಲ್ಲರಿಗೂ ಹೇಳ್ತಾರೆ. ಎಲ್ಲ ಖುಷಿಪಟ್ಟು ಸಿಕ್ಕಾಬಟ್ಟೆ ಖುಷಿ ಪಡ್ತಾರೆ. ಅವರೊಂದು 4 ಜನ ಬಿಟ್ಟು ಮಿಕ್ಕಿದವರೆಲ್ಲ ಖುಷಿ ಪಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಡ್ಯಾನ್ಸ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಹಾಡು ಹೇಳ್ಕೊಂಡು ಇವತ್ತು ರಾತ್ರಿ ಡ್ಯಾನ್ಸ್ ಮಾಡೋಣ ಈ ಖುಷಿಗೇನೆ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಮದುವೆ ಹತ್ರ ಬಂತು ಅಂತೇಳಿ ಪತ್ರಿಕೆ ಸುಟ್ಟೋಯ್ತು, ಅದೇನು ಆಗಲ್ಲ ಅಂಥೇಳಿ ಅವ್ರ ಅತ್ತೆ ಹೇಳ್ತಾಳೆ, ಲಲಿತಾ ಪತ್ರಿಕೆ ಸುಡಬಾರ್ದಾಗಿತ್ತು, ಸುಟ್ಟಿದ್ದು ಅಪಶಕನ ಅಂತಾಳೆ. ಏನಾಗಲ್ಲಮ್ಮ ಸುಮ್ಮನೆ ಇರಿ ಅಂತ ಅನುಜ ಹೇಳ್ತಾನೆ. ಸುಮಾರು ವರ್ಷಗಳು ಅಂದರೆ ಅವಳ ಸಾಕು ಮಗಳು ಸಿಕ್ಕಿ ಒಂದು 5-6 ವರ್ಷದವರೆಗೂ ಒಟ್ಟಿಗೆ ಇದ್ದರು. ಆಮೇಲೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬಂದು ಎಲ್ಲ ಇಬ್ಬರೂ ಬೇರೆ ಬೇರೆ ಆಗಿರ್ತಾರೆ. ಇದು ಪಾವನಿಗೂ ಸಿಟ್ಟು. ಮದುವೆ ಅಂದರೆ ಅವಳು ದನಗೂ ಸಿಟ್ಟಿದೆ, ಮತ್ತು ಅವ್ರ ಅಣ್ಣಂಗೂ ಸಿಟ್ಟಿದೆ, ಎಲ್ಲರಿಗೂ ಸಿಟ್ಟಿದೆ, ಡಿಂಪಿಗೂ ಸಿಟ್ಟಿದೆ. ತುಂಬಾ ಎಲ್ಲ ಮುಖ ಉರ್ಸ್ಕೊಂಡು ಇನ್ನೇನು ಅವಳು ಆಗ್ತಾರ ಅನ್ನ ತಿಂತಿರೋದ್ರಿಂದ ಅವಳು ಏನು ಹೇಳ್ತಾಳೆ ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮೇಕಪ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಬರ್ತಾರೆ ಡ್ಯಾನ್ಸ್ ಮಾಡೋಕ್ಕೆ. ಆಮೇಲೆ ಈ ವಿಷಯ ಎಲ್ಲ ಹೇಳ್ತಾರೆ. ಅತ್ತೆಗೆ ಸ್ವೀಟ್ ಕೊಡ್ತಾಳೆ ಬಾಯಿಗೆ, ಆಮೇಲೆ ದಿಂಪಿಗೆ ಸ್ವೀಟ್ ಕೊಡ್ತಾಳೆ, ಅತ್ತೆಗೆ ಸ್ವೀಟ್ ಕೊಡ್ತಾಳೆ. ಎಲ್ಲ ಸ್ವೀಟ್ ತಿನ್ಕೊಂಡು ಖುಷಿಯಾಗಿರ್ತಾರೆ. ಏನು ವಿಷಯನಪ್ಪ ಸ್ವೀಟ್ ತಿನ್ನೋಂಥ ವಿಷಯ ಅದ್ಯಾವುದು ಅಂತೇಳಿ. ಹಿಂಗಾಯಿತು, ನನಗೂ ಆಯಿತು, ಇನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲೂ ನಂದು ಅಡುಗೆದು ಎಲ್ಲ ಕಡೆ ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಹಂಗೆ ಹೇಳಿದಾಗ ಖುಷಿಯಾಗಿ ಅವರು ಇದು ಮಾಡ್ಕೊಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಇವನು ಅಂದರೆ ಪಾವನಿ ಅಣ್ಣ ಏನಾದರೂ ಒಂದು ಕಿತಾಪತಿ ಮಾಡೋಕ್ಕೆ ಐಡಿಯಾ ಆಗ್ತಿರ್ತಾನೆ. ಅಂದರೆ ಆಶಾಭವನನ್ನು ಮಾರಿಸ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತೆ ಅಂತ ಅವನ ಐಡಿಯಾ ಇರುತ್ತೆ. ಲಲಿತಾ ಸುಮ್ಮನೆ ಏನು ಹೇಳಲ್ಲ. ಅಂದರೆ ಅವಳಿಗೂ ಹೊಟ್ಟೆ ಉರಿ ಇರುತ್ತೆ. ಅಂದರೆ ಅನುಪಮ ಏನೇ ಮಾಡಿದ್ರೂ ಅವಳಿಗೆ ಹೊಟ್ಟೆ ಉರಿ ಇದ್ದೇ ಇರುತ್ತೆ. ಅನುಪಮನ್ನು ಈ ಕಾಲದಲ್ಲಿ ಈ ಟೈಮಲ್ಲಿ ಅನುಜನ್ ಮತ್ತೆ ಮದುವೆ ಆಗ್ತಾಳಂತೆ ಅನ್ನೋದೊಂಥರ ಬೇಜಾರು. ಇದನ್ನೆಲ್ಲ ತೋರ್ಪಡಿಸ್ಕೊಳ್ತಾ ಇರಲ್ಲ. ಮಾತ್ರ ಸಾಕು ಮಗಳಿದ್ದಾಳಲ್ಲ ಆದ್ಯ, ಅವಳಂತೂ ತುಂಬಾ ಇಷ್ಟಪಡ್ತಾಳೆ. ಹೌದಾ ಮಮ್ಮಿ ಅಂತ ತುಂಬ ಇಷ್ಟಪಟ್ಟು ತುಂಬಾ ಖುಷಿ ಪಡ್ತಾಳೆ. ಇನ್ನು ಇವರೊಂದು 4 ಜನ ಏನು ಮುಖ ಊದಿಸ್ಕೊಂಡು ಏನೋ ಕಳ್ಕೊಂಡಂಗೆ ಆಡ್ತಿರ್ತಾರೆ. ಮತ್ತು ಅಲ್ಲಿ ಮೀನು ಸಾಗರು ಅವರು ಕೂಡ ಚೆನ್ನಾಗಿ ಇವ್ರ ಹತ್ರ ಹೌದಾ ಆಯ್ತಲ್ಲ ಖುಷಿ ಆಯಿತು ಅಂತ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಈ ಡಿಂಪಿಗಂತೂ ಸಿಕ್ಕಾಪಟ್ಟೆ ಕೊಬ್ಬಿದೆ. ಅವಳಿಗೂ ಕೊಬ್ಬು ಮತ್ತು ಅವ್ರ 4 ಜನಕ್ಕೂ ತುಂಬಾ ಕೊಬ್ಬಿದೆ. ಈ ಖುಷಿ ವಿಷಯ ಹೇಳಿದಾಗಲೂ ಕೂಡ ಅವರು ಖುಷಿ ಪಡಬೇಕು ಅನ್ನೋದೇ ಇಲ್ಲ. ಏನೋ ಒಂದು ಕಳ್ಕೊಂಡಂಗೆ ಆಡ್ತಾರೆ ಹಾಕ್ಕೊಂಡು. ಆಮೇಲೆ ಆದ್ಯಗೆ ಮಾತ್ರ ತುಂಬ ಖುಷಿಯಾಗುತ್ತೆ, ಮಮ್ಮಿ ಡ್ಯಾಡಿ ಇಬ್ಬರು ಮದುವೆ ಆಗ್ತಾರಲ್ಲ ಅಂಥೇಳಿ ತುಂಬಾ ಖುಷಿ ಪಡ್ತಾಳೆ. ಆ ಖುಷಿನಲ್ಲಿ ಯಾವಾಗ ನೋಡಿದ್ರು ಡಿಂಪಿ ಕಾಲು ಕೆರ್ಕೊಂಡು ಆದ್ಯ ಹತ್ರ ಜಗಳಕ್ಕೆ ಬರ್ತಲೇ ಇರ್ತಾಳೆ. ಅದು ಎಷ್ಟು ತೀರ್ಮಾನ ಮಾಡಿದ್ರೂ
ಅನುಜುಗೆ ಎಷ್ಟೋ ಸಲ ಅನುಜನೇ ಹೇಳಿ ಅದಲ್ಲೆಲ್ಲ ಬೈದು ಮಾಡಿ ಎಲ್ಲ ಮಾಡಿದ್ದಾನೆ. ಆದರೂ ಕೂಡ ಇವಳು ಏನು ಹೇಳಿದ್ರೂ ಕೇಳೋದೇ ಇಲ್ಲ. ಮತ್ತು ಇವನು ಸ್ಕೆಚ್ ಇರ್ತಾನೆ. ಅವರಿಬ್ಬರು ಪ್ರೀತಿ ವಿಷಯ ಮಾತಾಡ್ತಿರ್ತಾರೆ, ಇವನು ಸ್ಕೆಚ್ ಇರ್ತಾನೆ. ಏನು ಮಾಡ್ಬೋದು, ಹೇಗೆ ಆಶಾಭಾವನನ್ನು ಮಾರಿಸಿ ನಾನು ಲಾಭ ತಗೋಬೋದು, ಇಂಟ್ರೆಸ್ಟ್ ತಗೋಬೋದು, ಹೀಗೆಲ್ಲ ಲೆಕ್ಕಾಚಾರ ಮಾಡ್ತಿರ್ತಾನೆ. ಇವಂದೇ ಮೈಂಡ್ ಬೇರೆ ಥರ ಇರುತ್ತೆ. ಆಮೇಲೆ ಅಲ್ಲಿ ಈ ಕಡೆ ಬಂದು ಇವಳು ಪಾವನಿ ಮತ್ತು ಧನು ಅವರು ಕೂಡ ಅಯ್ಯೋ ಏನಪ್ಪ ಇವಾಗ ಡ್ಯಾನ್ಸ್ ಬೇರೆ ಅಂತೆ, ಹಾಗಂತೆ ಹೀಗಂತೆ ಅಂತ ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಅಲ್ಲಿ ಮುಂದಕ್ಕೆ ನಾಳೆ ಬಂದರೆ ಮತ್ತು ಡಿಂಪಿನೂ ಆದ್ಯನೂ ಒಂದೇ ಥರ ಡ್ರೆಸ್ ಹಾಕೊಂಡಿರ್ತಾರೆ. ಯಾಕೆ ನನ್ನ ಡ್ರೆಸ್ ಥರನೇ ಬೇಕಿತ್ತ, ನೀವು ಬೇರೆ ಹಾಕೋಬಾರ್ದ ಅಂತ ಅವಳು ಕೇಳ್ತಾಳೆ. ನಿನಗೇನು ಬಂದಿತ್ತು, ನನ್ನ ಡ್ರೆಸ್ ಥರನೇ ಹಾಕ್ಕೊಂಡಿದ್ದಿಲ್ಲ, ನೀನು ಬೇರೆ ಹಾಕೋಬೇಕಿತ್ತು ಅಂತ ಇವಳು ಡಿಂಪಿ ಬೈತಾಳೆ. ಆಮೇಲೆ ಹಿಂಗೆ ಆಡ್ತಿರ್ತಾರೆ. ಯಾವುದಾದ್ರೂ ಏನಂತೆ, ಡ್ಯಾನ್ಸ್ ಮಾಡೋದು ಇಲ್ಲೇನೆ, ಏನು ಹೊರಗಡೆ ಅಲ್ವಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ ಅಂತೇಳಿ ಅವ್ರ ಅಜ್ಜಿ ಹೇಳ್ತಾಳೆ. ಆಮೇಲೆ ಅನುಪಮ ಅಲ್ಲಿ ಮೇಕಪ್ ಮಾಡಿಕೊಂಡು ಆಚೆಗೆ ಬರ್ತಾಳೆ. ಆಚೆಗೆ ಬಂದಾಗ ತುಂಬಾ ಖುಷಿಯಾಗುತ್ತೆ. ಆಚೆಗೆ ಬಂದಾಗ ಅನುಜ ನೋಡಿಬಿಟ್ಟು ಇಷ್ಟು ಸುಂದರಿಯಾಗಿದ್ದಾಳೆ ನನ್ನ ಹೆಂಡ್ತಿ ಅಂತ ತುಂಬ ಕಣ್ತುಂಬ ನೋಡ್ತಾ ಇರ್ತಾನೆ. ಆಮೇಲೆ ಇವರು ಇಬ್ಬರು ಯಾವಾಗ ನೋಡಿದ್ರು ಲವ್ವು ಕನಸು ಅಂತ ಲವ್ ಮಾಡೋದು ಕನಸು ಕಾಣೋದು ಇದೇ ಮಾಡ್ತಿರ್ತಾರೆ. ಹಾಡು ಹೇಳೋದು, ಲವ್ ಮಾಡೋದು, ಕನಸು ಕಾಣೋದು ಅನುಜ ಮತ್ತು ಅನುಪಮ. ಇವ್ರಿಗೆ ಇರಿಟೇಷನ್ನು, ಏನಪ್ಪ ಈ ವಯಸ್ಸಲ್ಲಿ ಈ ಥರ ಎಲ್ಲ ಆಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಏನೇ ಹೇಳಿದ್ರು. ಮತ್ತು ಅನುಜ ಹೇಳ್ತಾನೆ, ನನಗೆ ಆವಾಗ ಡೈಮಂಡ್ ನೆಕ್ಲೆಸ್ ಕೊಟ್ಟಿದ್ದೆ ಮದುವೆನಲ್ಲಿ, ಇವಾಗ ನನ್ನ ಹತ್ರ ಕೊಡೋದಕ್ಕೇನು ಇಲ್ವಲ್ಲ ಅಂಥೇಳಿ. ಸಾಗರು ಮತ್ತು ಮೀನು ಹೇಳ್ತಾರೆ, ಈ ಬಾಲು ಅಂಕಲ್ಲು ಮತ್ತು ಈ ಆಂಟಿ ಏನು ಹಿಂಗೆ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಅಂದರೆ ಅವರಿಬ್ಬರು ಲವ್ ಮಾಡ್ತಾವ್ರೆ ಅಂತ. ಆಶಾಭಾವಂದು ಒಂಥರ ಲಕ್ ಚೆನ್ನಾಗಿದೆ. ಅನುಪಮ ಆಂಟಿ ಮತ್ತು ಅನುಜ್ ಅಂಕಲ್ಲು ಅವರು ಲವ್ ಮಾಡ್ಕೊಂಡು ಮದುವೆ ಆದರು. ನಾನು ನೀನು ಕೂಡ ಲವ್ ಮಾಡ್ಕೊಂಡು ಮದುವೆ ಆಯ್ತಿದ್ದೀವಿ, ಅವರಿಬ್ಬರು ಕೂಡ ಲವ್ ಮಾಡ್ಕೊಂಡು ಮದುವೆ ಆಯ್ತಾರೆ. ಹಾಗೆಯೇ ಎಲ್ಲರಿಗೂ ಹೀಗೇ ಒಂದೊಂದು ಜೋಡಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಡ್ಯಾನ್ಸಿಗೆಲ್ಲ ರೆಡಿಯಾಗಿರುತ್ತೆ. ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ನೈಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಡೆಕೋರೇಷನ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ನೈಟು ಎಲ್ಲರೂ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಅನುಪಮ ಕೂಡ ಅಲ್ಲಿ ಮೇಕಪ್ ಮಾಡಿಕೊಂಡು ಧರೆಗಿಳಿದ ರಂಬೆ ಥರ ಬರ್ತಾಳೆ. ಆಮೇಲೆ ಇಲ್ಲಿ ಧನು ಮತ್ತು ಡಿಂಪಿ ಇವರೆಲ್ಲ ಸಿಕ್ಕಾಬಟ್ಟೆ ಮೇಕಪ್ ಮಾಡಿಕೊಂಡು ಕೂಡ ಬಂದಿದ್ದಾರೆ. ಇವರೆಲ್ಲ ಮೇಕಪ್ ಮಾಡ್ಕೊಬಂದರೆ ಏನೂ ಅನಿಸಲ್ಲ. ಪಾಪ ಅನುಪಮ ಮೇಕಪ್ ಮಾಡ್ಕೊಬಂದರೆ ಇವರೆಲ್ಲ ಹೀಯಾಳಿಸೋದು, ಮಾತಾಡೋದು ಎಲ್ಲ ಮಾಡ್ತಾರೆ. ಯಾವಾಗ ನೋಡಿದ್ರು ಕಾಲು ಎಳೆಯೋದು, ಜಗಳ ಮಾಡೋದು. ಈ ಡಿಂಪಿದು ಇದೇ ಕೆಲಸ ಆಗೋಗಿರುತ್ತೆ. ಯಾವಾಗ ನೋಡಿದ್ರು ಯಾರ ಹತ್ರನಾರ ಕಾಲು ಎಳೆದು ಜಗಳ ಮಾಡ್ತಾನೆ ಇರ್ತಾಳೆ. ಇವನು ಏನಾದ್ರು ಒಂದು ಲೆಕ್ಕಾಚಾರ ಮಾಡ್ತಾನೆ ಇರ್ತಾನೆ. ಪಾವನಿ ಅಣ್ಣ ಏನಾದ್ರು ಒಂದು ಎಲ್ಲಾದರೂ ದುಡ್ಡು ಹೊಡಿಬೋದಾ, ಏನಾದ್ರು ಮಾಡ್ಬೋದಾ ಅಂತ ಏನಾದ್ರು ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಎಲ್ಲೂ ಅವಕಾಶ ಸಿಗದೇ ಇದ್ದಾಗ ಅವ್ರ ಮನೆಯಲ್ಲೇ ತಿಂದ್ಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ಹೇಳ್ತಾ ಇರ್ತಾನೆ. ಎಲ್ಲರೂ ಸಿಗುತ್ತಾ ಅಂತ ಕಾಯ್ತಾ ಇರ್ತಾನೆ. ಇವನಿಗೆಲ್ಲ ಕಳ್ತನದ ಬುದ್ಧಿ ಎಲ್ಲದೂ ಇದೆ. ಇಲ್ಲಿ ಅನುಪಮ ಮೇಕಪ್ ಮಾಡಿಕೊಂಡು ಅನುಜನ ಎದುರುಗಡೆ ಬರ್ತಾಳೆ. ಅನುಜನ ಎದುರುಗಡೆ ಬಂದಾಗ ಅನುಜ್ ನೋಡಿಬಿಟ್ಟು ಅಯ್ಯೋಯ್ಯೋ ಅಪ್ಸರೆ ಥರ ಇದ್ದಾಳಲ್ಲ, ಆವಾಗಿಂದನೂ ಇವಾಗ್ಲಿಗೂ ಏನು ಒಂದು ಚೂರು ಕಡಿಮೆ ಆಗಿಲ್ಲ ಸೌಂದರ್ಯ ಹಾಗೆ ಹೇಗೆ ಅಂತೇಳಿ ವರ್ಣನೆ ಮಾಡ್ತಿರ್ತಾನೆ. ಆಮೇಲೆ ಲಾಕೆಟ್ಗಳು ತಂದಿರ್ತಾನೆ. ಲಾಕೆಟ್ಗಳನ್ನು ತೋರಿಸ್ತಾನೆ. ಎರಡನ್ನೂ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬಂದು ತೋರಿಸ್ತಾನೆ. ಆ ಲಾಕೆಟನ್ನು ಅವಳು ಕುತ್ತಿಗೆಗೆ ಹಾಕ್ತಾನೆ, ಇನ್ನೊಂದು ಲಾಕೆಟನ್ನು ಅವನು ಹಾಕ್ಕೊಳ್ತಾನೆ. ಆಮೇಲೆ ಪ್ರೋಗ್ರಾಮು ಡ್ಯಾನ್ಸ್ ಎಲ್ಲ ಶುರುವಾಗುತ್ತೆ. ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿ ಆಮೇಲೆ ಆದ್ಯ ಡಿಂಪಿಗೆ ಸ್ವಲ್ಪ ಡಿಕ್ಕಿ ಹೊಡಿತಾಳೆ. ಡಿಚ್ಚಿ ಹೊಡೆದ ತಕ್ಷಣವೇ ಏನು ಡಿಂಪಿ ಜಗಳಕ್ಕೆ ಎದ್ದು ಬಿಡ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.